ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ಸೂರ್ಯನಿಗೆ ಟಾರ್ಚ್ ಹಿಡಿದಂತ ಕಿಡಿಗೇಡಿಗಳ ಕತೆ. ಈತನ ಕೃತ್ಯ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ. RBIಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಹೋಗಿ ಚಾಲಾಕಿ ತಗ್ಲಾಕೊಂಡಿದ್ದಾನೆ. RBI ಕೇಂದ್ರ ಕಚೇರಿಗೆ ನಕಲಿ ನೋಟನ್ನ ತಗೊಂಡು ಹೋಗಿ ವಂಚನೆಗೆ ಯತ್ನಿಸಿದಂತ ಚಾಲಾಕಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. 2,000 ರೂಪಾಯಿ ಮುಖಬೆಲೆಯ 375 ನೋಟುಗಳನ್ನ ಕೊಟ್ಟು ಬದಲಿ ನೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದ ಈ ಚಾಲಾಕಿ RBI ಮ್ಯಾನೇಜರ್ ಬಳಿಯೇ ಹೋಗಿ ಹಣವನ್ನ ಬದಲು ಮಾಡಿಕೊಡ್ಬೇಕು ಅಂತ ಕೇಳಿದಂತೆ ಆವಾಜ್ ಹಾಕಿದ್ದಂತೆ. ಈ ವೇಳೆ ನೋಟುಗಳನ್ನ ಪರಿಶೀಲಿಸಿದಂತ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. 7.5 ಲಕ್ಷ ರೂಪಾಯಿ ಕೋಟಾ ನೋಟನ್ನ ಕೊಟ್ಟು ವಂಚನೆಗೆ ಯತ್ನಿಸಿದ್ದಾನೆ. ಎಲ್ಲೋ ಅಂಗಡಿಲಲ್ಲ ಅಥವಾ ಯಾವುದೋ ಒಂದು ಅಂಗಡಿಗೆ ಹೋಗಿ ನೋಟ್ ಬದಲಾವಣೆಗೆ ಪ್ರಯತ್ನ ಪಟ್ಟಿಲ್ಲ, RBIಗೆ ಹೋಗಿರೋದು. ಕಳಪೆ ಮಟ್ಟದ ಪೇಪರ್ ಜೆರಾಕ್ಸ್ ಅನ್ನ ಮಾಡಿಸ್ಕೊಂಡು ಬಂದಿದ್ದ ಈ ಆಸಾಮಿ ಹಣ ಬದಲಿಸಿ ಕೊಡ್ತೀವಿ ಅಂತ ಒಳಗಿರಿಸಿಕೊಂಡಂತ ಹಲಸೂರು ಗೇಟ್ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಸ್ಥಳಕ್ಕೆ ಬಂದಂತ ಖತರ್ನಾಕ್ ರಮೇಶ್ ಎಂಬಾತನನ್ನ ಖಾಕಿ ಸದ್ಯ ತಮ್ಮ ವಶಕ್ಕೆ ಪಡ್ಕೊಂಡಿದೆ. ವಿಚಾರಣೆಯ ವೇಳೆ ನಕಲಿ ಹಣ ವರ್ಗಾವಣೆ ಗ್ಯಾಂಗ್ ಆಕ್ಟಿವ್ ಆಗಿರೋದು ಈಗ ಬೆಳಕಿಗೆ ಬಂದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ರಾಜೇಶ್ ಎಂಬಾತನು ಕೂಡ ಖಾಕಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಜೊತೆಗೆ ರಾಜೇಶ್ ಯಾದಗಿರಿ ಮೂಲದ ಹನುಮಂತ ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿಗಳು. ನಕಲಿ ನೋಟುಗಳನ್ನ ಪ್ರಿಂಟ್ ಮಾಡಿ ವಂಚನೆ ಮಾಡ್ತಾ ಇದ್ದಂತ ಮೂವರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಸದ್ಯ ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುತ್ತಿರುವಂತಹ ಖಾಕಿ ನೋಡಿ, ಓರ್ವ ಸೂರ್ಯಂಗೆ ಟಾರ್ಚ್ ಬಿಡ್ತೀವಿ ಅನ್ನೋ ರೀತಿಯಾಗಿ RBI ಕೇಂದ್ರ ಕಚೇರಿಗೇನೆ ಹೋಗಿ ಹಳೆ ನೋಟುಗಳನ್ನ ಅಥವಾ ಈ ನಕಲಿ ನೋಟುಗಳನ್ನ ಬದಲಾವಣೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೋಗಿದ್ದಾನೆ. ಬ್ಯಾನ್ ಆಗಿರೋ ನೋಟು ಜೊತೆಗೆ ಆ ನೋಟುಗಳನ್ನು ತೆಗೆದುಕೊಂಡು ಹೋಗಿದ್ದೆಲ್ಲಿಗೆ RBI ಕೇಂದ್ರ ಕಚೇರಿಗೆ. ಅಧಿಕಾರಿಗಳಿಗೆ ಗೊತ್ತಾಗಿದೆ ಇವನೆಂತವನು ಅಂತ. ತಕ್ಷಣ ಹಲಸೂರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ 3 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ಎಲ್ಲೋ ನಮ್ಮ ಹತ್ರ ನಕಲಿ ನೋಟ್ ಇತ್ತು ಅಂತ ಅಂದ್ರೆ ಅದನ್ನ ಹೆಂಗಾದ್ರೂ ಮಾಡಿ ಬದಲು ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾರೆ ನಿಜ. ಬಟ್ RBIಗೆ ಹೋಗಿದ್ದನ್ನ ಕಂಡಿದ್ದು ಇದು ಅಪರೂಪ. ಸದ್ಯ ಈ ಒಂದು ಗುಂಪಿನಲ್ಲಿ ಇನ್ನೂ ಯಾರ್ಯಾರಿದ್ದಾರೆ, ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ನಿಜವಾಗಿಯೂ ಅಕ್ರಮವನ್ನ ಮಾಡ್ಲಿಕ್ಕೆ ಇವರು ಯಾವ ರೀತಿಯ ಒಂದು ಹಂತಕ್ಕಾದ್ರೂ ಹೋಗ್ತಾರೆ ಅನ್ನೋದಕ್ಕೆ ಈ ಒಂದು ಕೇಸ್ ನಿದರ್ಶನ ಅಂತಾನೆ ಹೇಳ್ಬೇಕು. ಅಷ್ಟಕ್ಕೂ ಈ ಒಂದು ಕೇಸ್ ನಲ್ಲಿ ರಮೇಶ್, ರಾಜೇಶ್, ಅದೇ ರೀತಿ ಉತ್ತರ ಭಾಗ ಮೂಲದ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ ಹನುಮಂತ ಎನ್ನುವ ವ್ಯಕ್ತಿ, 3 ಜನರು ಸೇರಿ ನಕಲಿ ಕೋಟಾ ನೋಟುಗಳನ್ನ ತೆಗೆದುಕೊಂಡು ಅದರಲ್ಲೂ ಕೂಡ 7.5 ಲಕ್ಷ ಬೆಲೆಯ 375 ನೋಟುಗಳನ್ನ ತೆಗೆದುಕೊಂಡು 2,000 ರೂಪಾಯಿ ನೋಟುಗಳನ್ನ ನೇರವಾಗಿ ಹೋಗಿ ಇವರು RBI ಕದವನ್ನ ತಡ್ತಾರೆ. ನಮ್ಮ ಬಳಿ ನೋಟುಗಳಿದೆ, ಹೀಗಾಗಿ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಡಿ ಅಂತ. ಅಲ್ಲಿ ಏನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಒಬ್ರು ಆಫೀಸರ್ ಏನಿದ್ದಾರೆ ಅವರು ಮೊದಲನೇದಾಗಿ ಅಲ್ಲಿನ ನೋಟ್ಗಳನ್ನ ಪರಿಶೀಲನೆ ಮಾಡ್ತಾರೆ. ಯಾವಾಗ ಅದು ನಕಲಿ ಅಂತ ಗೊತ್ತಾಗುತ್ತೋ ಅವಾಗ ಅವ್ರು ಹೇಳ್ತಾರೆ, ಅವರು ಕೂಡ ಚಾಲಾಕಿತನದ ವರ್ತನೆಯನ್ನ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಹೌದು, ಕುತ್ಕೊಳ್ಳಿ, ನಿಮ್ಗೆ ಕೆಲವು ನಿಮಿಷಗಳಲ್ಲಿ ಇದನ್ನ ಬದಲಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹಲಸೂರು ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡ್ತಾರೆ. ನಂತರದಲ್ಲಿ ಸ್ಥಳಕ್ಕೆ ಹೋಗುವ ಪೊಲೀಸರು ತಕ್ಷಣವೇ ಅವರನ್ನ ಬಂಧಿಸುವ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಇವರು ಏನು ಒಂದು ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಯಾವ ರೀತಿ ಮಾರ್ಗವನ್ನು ಆರಿಸಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಅತ್ಯಂತ ಪ್ರಮುಖವಾಗಿ ಗಮನಿಸುವ ಅಂಶ. ಯಾಕಂದ್ರೆ ಹಲಸೂರು ಗೇಟ್ ಪೊಲೀಸರು ಯಾವುದೇ ರೀತಿಯ ಮಾಹಿತಿ ಕೂಡ ಅವರಿಗೆ ಇರೋದಿಲ್ಲ. ಇವರು ನೇರವಾಗಿ RBIಗೆ ಹೋಗಿ ಅಲ್ಲಿನ ಏನೊಂದು ಕೌಂಟರ್ ಇದೆ ಅಲ್ಲಿಗೆ ಇವರ ಬಳಿ ಇರುವ ಸುಮಾರು 375 2,000 ರೂಪಾಯಿ ಹಳೆ ನೋಟುಗಳನ್ನ ಕೊಡ್ತಾರೆ. ಆದ್ರೆ ಆ ನೋಟುಗಳು ಕೋಟಾ ನೋಟುಗಳು, ಅದೇ ರೀತಿ ಕಡಿಮೆ ಪ್ರಮಾಣದ ಒಂದು ಪೇಜ್ ಅಥವಾ ಪೇಪರ್ ಅಂತ ಏನ್ ಹೇಳ್ತೀವಿ ಅದರಿಂದ ಅವರು ಕಲರ್ ಪ್ರಿಂಟ್ ನ ತೆಗೆದುಕೊಂಡು ಅದನ್ನ ಮಾರ್ಲಿಕ್ಕೆ ಹೋಗಿದ್ದಾರೆ. ಇದು ಮೂರ್ಖತನದ ಪರಮಾವಧಿಯೋ ಅಥವಾ ಇವರು ಬುದ್ಧಿವಂತಿಕೆಯಿಂದ ಈ ತರ ಮಾಡಿದ್ರು ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಎರಡನೇದಾಗಿ ಬೆಂಗಳೂರಿನಲ್ಲಿ ಅಕ್ರಮವನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ದಾರಿಗಳಿದೆ, ಬೇರೆ ಬೇರೆ ರೀತಿಯಲ್ಲಿ ಅಕ್ರಮವನ್ನ ಮಾಡ್ತಾರೆ. ಆದ್ರೆ ಇವರು RBIಗೆ ಹೋಗಿ ತಗಲಾಕೊಂಡಿರೋದು ನಿಜವಾಗಿಯೂ ನಗೆಪಾಟಲಿಗೆ ಒಂದು ಕಡೆ ಕಾರಣ ಆಗ್ತದೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಸದ್ಯ ಪ್ರಕರಣದ ಸಂಬಂಧ ಒಬ್ಬ ಕಿಂಗ್ ಪಿನ್ ಆಗಿರುವ ರಮೇಶ್ ಎನ್ನುವನನ್ನ ಏನು ಹಲಸೂರು ಗೇಟ್ ಪೊಲೀಸರು ಬಂಧಿಸಿದ್ದಾರೆ. ಆತನ ಜೊತೆ ರಾಜೇಶ್ ಎನ್ನುವ ವ್ಯಕ್ತಿ, ಅದೇ ರೀತಿ ಮತ್ತೊಬ್ಬ ಉತ್ತರ ಕನ್ನಡ ಮೂಲದ ಹನುಮಂತ ಎನ್ನುವ ವ್ಯಕ್ತಿನ ಬಂಧಿಸಿದ್ದಾರೆ. ಇನ್ನು ಸಾಕಷ್ಟು ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಸ್ಮೃತಿ, ಓಕೆ, ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ.